ನಮಸ್ಕಾರ. IBPSನವರು ಅಪ್ಲಿಕೇಶನ್ ಕರೆದಿದ್ದಾರೆ ಗ್ರ್ಯಾಜುಯೇಟ್ಸಿಂದ. ಎನಿ ಗ್ರ್ಯಾಜುಯೇಟ್ಸ್. IBPS ಅಂದ್ರೆ ಈ ಎಲ್ಲ ಬ್ಯಾಂಕ್ಗಳಿಗೆ, ಬಹುತೇಕ ಬ್ಯಾಂಕ್ಗಳಿಗೆ ಒಂದು ಏಜೆನ್ಸಿ ಇದ್ದ ಹಾಗೆ. ಈ ಏಜೆನ್ಸಿ ಇದರ ಮುಖೇನ ಆಯ್ಕೆ ಮಾಡಿಕೊಳ್ಳಾಗತ್ತೆ ಮತ್ತು ಆ ಬ್ಯಾಂಕ್ಗಳಿಗೆ ನೀಡಲಾಗತ್ತೆ. ಇಲ್ಲಿ ಇವರು ಅಸಿಸ್ಟೆಂಟ್ ಪೋಸ್ಟು ಮತ್ತು ಆಫೀಸರ್ ಪೋಸ್ಟು ಎರಡಕ್ಕೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಎರಡಕ್ಕೂ ಪದವಿ ಆಗಿರಬೇಕು. ಎರಡಕ್ಕೂ ಯಾವುದೇ ಪದವಿ ಅಂತ ಅವರು ಹೇಳಿದ್ದಾರೆ. ಈ ಯಾವುದೇ ಪದವಿ ಅಂದರೆ ಏನು? BA, BSc, BCom, BBM, BCA ಅಥವಾ ಇಂಜಿನಿಯರಿಂಗ್ ಯಾವುದಾದ್ರೂ ಸರಿ, ಅವರು ಅದ್ರ ಬಗ್ಗೆ ಏನು ಅಪೇಕ್ಷೆ ಇಲ್ಲ. ಆದರೆ ಈ ಆಫೀಸ್ ಅಸಿಸ್ಟೆಂಟ್ಸ್ಗಳಿದೆಯಲ್ಲ ಪೋಸ್ಟು, ಇದಕ್ಕೆ ಮಾತ್ರ ಎನಿ ಡಿಗ್ರಿ ಓಕೆ. ಆದರೆ ಇವರು ಇನ್ನೊಂದು ಕರೆದಿದ್ದಾರೆ, ಅದು ಆಫೀಸರ್ ಸ್ಕೇಲ್ 1 ಅಂತ. ಈ ಎರಡಕ್ಕೂ ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಡ. ಅಂದರೆ ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಅಂತ ಹೇಳಿ ಇವರು ಈ ಅಡ್ವರ್ಟೈಸ್ಮೆಂಟಲ್ಲಿ ಎರಡು ರೀತಿಯಾಗಿ ಇವರು ಜಾಬ್ಸ್ ಕರೆದಿದ್ದಾರೆ. ಒಂದು ಫ್ರೆಷರ್ಸ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಡ, ಇನ್ನೊಂದು ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು. ನಾನಿಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ. ಅದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ, ಅದರಲ್ಲಿ ನೋಡ್ಕೊಳ್ಳಿ. ಈಗ ನಾನು ಫ್ರೆಷರ್ಸ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವವರಿಗೆ. ಇಲ್ಲಿ ಈ ಆಫೀಸ್ ಅಸಿಸ್ಟೆಂಟ್ಗೆ ಈಗ ಮೊದಲೇ ಹೇಳಿದಾಗೆ ಯಾವುದೇ ಡಿಗ್ರಿ ಆದರೂ ಓಕೆ. ಆದರೆ ಆಫೀಸರ್ ಸ್ಕೇಲ್ 1ಗೆ ಮಾತ್ರ ಡಿಗ್ರಿನಲ್ಲೂ ಅದರಲ್ಲಿ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಆದ್ಯತೆ ಅಂತ ಹೇಳಿ. ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ನೀವು ಡಿಗ್ರಿ ಮಾಡಿದ್ದೇ ಆದರೆ ನಿಮಗೆ ಆದ್ಯತೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಅದು ಯಾವುದ್ಯಾವುದು ಅಂತಂದರೆ, ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಆರ್ ಅಕೌಂಟೆನ್ಸಿ ಒಂದು. ಇನ್ನೊಂದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಪಿಸಿಕಲ್ಚರ್ ಹಾಗೂ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್. ಇದು ಒಂದು ಭಾಗ. ಇಷ್ಟನ್ನು ಕೂಡ ತಗೊಂಡು ನೀವು ಏನಾದರೂ ಡಿಗ್ರಿ ಮಾಡಿದ್ದೇ ಆದರೆ ನಿಮಗೆ ಪ್ರಿಫರೆನ್ಸ್ ಇರುತ್ತೆ ಅಂತ. ಡಿಗ್ರಿ ಯಾವುದೇ ಡಿಗ್ರಿ ಮಾಡಿದರೂ ಅಪ್ಲೈ ಮಾಡ್ಬೋದು, ಬಟ್ ಪ್ರಿಫರೆನ್ಸು ಇಷ್ಟು ಜನಕ್ಕೆ ಇರುತ್ತೆ ಅಂತ. ಹಾಗಾಗಿ ಯಾರ್ಯಾರು ಡಿಗ್ರಿ ಇದರಲ್ಲಿ ಮಾಡ್ಕೊಂಡಿದ್ದೀರಿ ಕೂಡಲೇ ಅಪ್ಲೈ ಮಾಡ್ತಾ ಹೋಗಿ. ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮ್ನಲ್ಲಿ ಎಲ್ಲ ವಿವರಗಳನ್ನು, ಲಿಂಕ್ಗಳನ್ನು, ಅಪ್ಲೈ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು ಎಲ್ಲವನ್ನೂ ಕೊಟ್ಟಿದ್ದೇನೆ. ನೀವು ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಪ್ರತಿಯೊಂದು ವಾಕ್ಯವನ್ನು, ಪ್ರತಿಯೊಂದು ಪದವನ್ನು ಓದಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವೇ ಅರ್ಥ ಮಾಡ್ಕೊಳ್ಬೇಕು ಅಪ್ಲೈ ಮಾಡೋಕ್ಕೆ ಮುಂಚಿತವಾಗಿ. ಈ ಅಪ್ಲೈ ಮಾಡೋದು ಯಾವತ್ತು ಲಾಸ್ಟ್ ಡೇಟು ಅಂದರೆ 27ನೇ ತಾರೀಕು ಜೂನ್ 2024 ಲಾಸ್ಟ್ ಡೇಟ್ ಇದೆ. ಈ ಅಪ್ಲೈ ಮಾಡೋದಕ್ಕೆ ಮುಂಚಿತವಾಗಿ ಅಡ್ವರ್ಟೈಸ್ಮೆಂಟ್ ಓದಿ ಅಂತ ಹೇಳೋದ್ನಲ್ಲ, ಯಾತಕ್ಕೆ ಅಂತಂದರೆ ಅದರಲ್ಲಿ ಏಜ್ ಇರುತ್ತೆ, ಯಾವ ಏಜ್ನವರು ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಎರಡನೇದು, ಅದರಲ್ಲಿ ಫೀಸ್ ಏನಾದರೂ ಕಟ್ಟೋದಿರುತ್ತೆ, ಅಪ್ಲಿಕೇಶನ್ ಫೀಸು, ಅದ್ರ ಬಗ್ಗೆ ಇರುತ್ತೆ. ಇನ್ನು ಮೂರನೇದಾಗಿ ಅಲ್ಲಿ ಈ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಇರುತ್ತೆ. ಸಾಧಾರಣವಾಗಿ ಎಕ್ಸಾಮಿನೇಷನ್ ಸೆಂಟರ್ಸು ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಹಾಗೂ ಈ ಕಿತ್ತೂರು ಕರ್ನಾಟಕಕ್ಕೆ ಆ ಕಡೆ ಬೆಳಗಾವಿನಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿನಲ್ಲಿ ಈ ಥರ ಇರುತ್ತೆ. ಮತ್ತು ಇದು KPSCನವರು ಮಾಡೋದಾದರೆ, ಸ್ಟೇಟ್ ಗೌರ್ಮೆಂಟ್ನವರು ಮಾಡೋರು ಇಡೀ ಕರ್ನಾಟಕವನ್ನು 2 ಭಾಗವನ್ನಾಗಿ ಮಾಡಿಕೊಂಡು ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟಾಗಿ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಸು ಮತ್ತು ರಿಕ್ರೂಟ್ಮೆಂಟು. ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂತೆ ಉಳಿದ ಕರ್ನಾಟಕಕ್ಕೆ ಸಪ್ರೇಟಾಗಿ ಮಾಡ್ತಾರೆ. ಆದರೆ ಇಲ್ಲಿ ಇದು ಬ್ಯಾಂಕ್ ಆ ರೀತಿ ಮಾಡೋದಿಲ್ಲ. ಇವರೆಲ್ಲ ಆಲ್ ಇಂಡಿಯಾನಲ್ಲಿ ಇರ್ತಾರೆ, ಇಡೀ ಕರ್ನಾಟಕಕ್ಕೆ ಒಟ್ಟಿಗೆ ಮಾಡ್ತಾರೆ. ಇನ್ನು ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ಸರಿ ಲೈಕ್ ಬಟನ್ ಒತ್ತಿ, ಹಾಗೆಯೇ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾನೆ. ಸೊ IBPSನವರು ಕರೆದಿರುವಂತಹ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದ ಜಾಬ್ ಆಗಿದೆ ಇದು.
ಅಂದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಡಿಗ್ರಿ ಆಗಿರಲೇಬೇಕು, ಯಾವುದೇ ಡಿಗ್ರಿ ಆಗಿದ್ದರೂ ಚಿಂತೆ ಇಲ್ಲ. ಈ ಎಲ್ಲ ಪೊಸಿಷನ್ಸ್ಗಳಿಗೆ, ಅದು ಆಫೀಸ್ ಅಸಿಸ್ಟೆಂಟ್ಸ್ಗಳೇ ಆಗಲಿ ಅಥವಾ ಆಫೀಸರ್ ಸ್ಕೇಲ್ ಒಂದೇ ಆಗಲಿ, ಇದಕ್ಕೆಲ್ಲ ಸಾಮಾನ್ಯವಾಗಿ ಒಳ್ಳೆ ಸಂಬಳ ಇರುತ್ತೆ ಮೊದಲನೇದಾಗಿ. ಎರಡನೇದು ಜವಾಬ್ದಾರಿಯುತವಾಗಿರುತ್ತೆ. ಮೂರನೇದು ಸಂಬಳದ ಜೊತೆಗೆ ಬೆನಿಫಿಟ್ಸು, ಫೆಸಿಲಿಟೀಸು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲರಲ್ಲೂ ಹೇಳೋದಿಷ್ಟೇ, ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಕೂಡಲೇ ಅಪ್ಲೈ ಮಾಡ್ತಾ ಹೋಗಿ. ಕೆರಿಯರ್ ಅಡ್ವಾನ್ಸ್ಮೆಂಟ್ ಒಳಗಡೆ ಅಂದರೆ ಒಮ್ಮೆ ಬ್ಯಾಂಕಿನಲ್ಲಿ ಹೋದರೆ ಪ್ರಮೋಷನ್ಸ್ಗಳು ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನೆಲ್ಲವನ್ನು ಮತ್ತೆ ಇಲ್ಲಿ ಸ್ಥಳೀಯವಾದಂತಹ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ ಕೆಲವೊಂದು ಪೋಸ್ಟ್ಗಳಿಗೆಲ್ಲ. ಸೊ ಇದೆಲ್ಲ ಒಳ್ಳೆಯದೇನೆ, ಅದು ಅವ್ರಿಗೆ ಬೇಕಾಗಿರುತ್ತೆ. ಕರ್ನಾಟಕ ಅಂದರೆ ಕರ್ನಾಟಕಕ್ಕೆ ಒಂದಷ್ಟು ಪೋಸ್ಟ್ ಬೇಕಾಗಿರುತ್ತೆ, ಕರ್ನಾಟಕಕ್ಕೆ ಸ್ಥಳೀಯ ಭಾಷೆ ಅಂದರೆ ಕನ್ನಡ ಆಗಿರುತ್ತೆ, ಅದು ಗೊತ್ತಿರಬೇಕು ಅಂತ ಅವರು ಅಪೇಕ್ಷಿಸ್ತಾರೆ. ಅದೇ ರೀತಿ ಆಂಧ್ರನಲ್ಲಾದರೆ ತೆಲುಗು ಬೇಕು ಅಂತಾರೆ, ಮತ್ತೊಂದು ಕಡೆ ಮತ್ತೊಂದು ಭಾಷೆ, ಸ್ಥಳೀಯ ಭಾಷೆ ಬೇಕಿರಬೇಕು ಅಂತ ಹೇಳ್ತಾರೆ. ಇದು ಬ್ಯಾಂಕ್ಗೆ ಸಂಬಂಧಪಟ್ಟಿರೋದು. ನೀವು ಅಡ್ವರ್ಟೈಸ್ಮೆಂಟ್ಸ್ಗೆ ಹೋದರೆ 10 ಬ್ಯಾಂಕ್ಗಳ ಲಿಸ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ, ಯಾವುದಕ್ಕೆ ಕರಿತಾ ಇದ್ದೀವಿ, ಎಲ್ಲ ಡೀಟೇಲ್ಸು ಅಲ್ಲಿರುತ್ತೆ. ಬಹಳ ಮುಖ್ಯವಾಗಿ ಕ್ವಶ್ಚನ್ ಪೇಪರ್ ಪ್ಯಾಟ್ರನ್ ಕೊಟ್ಟಿದ್ದಾರೆ. ಕ್ವಶ್ಚನ್ ಪೇಪರಲ್ಲಿ ನಿಮಗೆ ಎಷ್ಟು ಹಂತದಲ್ಲಿ ನಿಮಗೆ ಪರೀಕ್ಷೆ ನಡೆಯುತ್ತೆ, ಹಾಗೂ ಆ ಪ್ರತಿ ಹಂತದ ಪರೀಕ್ಷೆಯಲ್ಲಿ ಯಾವುದರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಎಷ್ಟು ಪ್ರಶ್ನೆ ಕೇಳ್ತಾರೆ, ಎಷ್ಟು ಸಮಯ ಕೊಡ್ತಾರೆ, ಎಲ್ಲದರ ಮಾಹಿತಿ ಆ ಅಡ್ವರ್ಟೈಸ್ಮೆಂಟಲ್ಲಿದೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮ್ನಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಲಿಂಕಿನ ಎಲ್ಲ ಅಲ್ದಲ್ಲೇ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ಆನ್ಲೈನಲ್ಲಿ ಅಪ್ಲೈ ಮಾಡೋ ಲಿಂಕು ಎಲ್ಲವನ್ನೂ ಕೊಟ್ಟಿದ್ದೇನೆ. ಅದನ್ನು ನೋಡಿ. ಇದು ನಾನು ಮಾತಾಡ್ತಿರೋದು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದ, ಅಂದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾದಂತಹ ಜಾಬ್ಸ್ಗೆ ಮಾತ್ರ. ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರನ್ನು ಕೇಳಿದ್ದಾರೆ 1 ವರ್ಷದಿಂದ 5 ವರ್ಷದವರೆಗೆ. ಅದು ನಾನು ಮತ್ತೊಂದು ವಿಡಿಯೋ ಮಾಡ್ತೇನೆ, ಅಲ್ಲಿ ನಾನು ಎಲ್ಲವನ್ನು ತಿಳಿಸ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೆ ಹಂಚಿಕೊಳ್ಳಿ ವಿಚಾರವನ್ನು ಅಂತ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.